ಕಾಂಗ್ರೆಸ್ಗೆ ಮತ್ತೊಬ್ಬ ಬಿಜೆಪಿ ನಾಯಕ ಟಾರ್ಗೆಟ್ ಆಗಿದ್ದಾರೆ. ಅವರು ಅಶ್ವಥ್ ನಾರಾಯಣ್ ಮೇಲೆ ಹಸ್ತಪಡೆಯ ಕಣ್ಣು ಇದೆ. ಕ್ಯೋನಿಕ್ಸ್ ಖರೀದಿಯಲ್ಲಿ ಅವ್ಯವಹಾರ ಆರೋಪ ಹಿಂದೆ ಕೇಳಿ ಬಂದಿತ್ತು. ಬಿಜೆಪಿ ಗವರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಆ ಅವ್ಯವಹಾರದ ದಾಖಲೆಗಳ ಬೆನ್ನಹತ್ತಿದೆ ಕಾಂಗ್ರೆಸ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡುವಂತ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ ನೋಡಿದ್ರೆ ಅದೇ ರೀತಿಯಾಗಿ ಅನ್ಸುತ್ತೆ. ಮೂಡ ಹಗರಣ ಬೆಳಕಿಗೆ ಬಂದ ನಂತರ ಏನೆಲ್ಲ ಆಗ್ತಾ ಇದೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ದಾಖಲೆಗಳ ಸಂಗ್ರಹಿಸಿ ಅಟ್ಯಾಕ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಅಶ್ವಥ್ ನಾರಾಯಣ್ ಖೆಡ್ಡಾಕ್ಕೆ ಕೆಡೋದಕ್ಕೆ ತಂತ್ರವನ್ನ ರೂಪಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಕಾಲದಲ್ಲಿ ಆಗಿರುವ ಹಗರಣಗಳನ್ನ ಕ್ರೋಢೀಕರಿಸ್ತಾ ಇದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಇಷ್ಟು ದಿನ ತಿಳಿದು ಬರ್ತಾ ಇತ್ತು. ಅದಾದ ನಂತರ ಒಬ್ಬೊಬ್ಬ ನಾಯಕರನ್ನೇ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಿದೆ. ಈಗ ಅಶ್ವಥ್ ನಾರಾಯಣ್ ಕ್ಯೋನಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈ ಬಗ್ಗೆ ಸಭಾ ಬಹಳ ಮುಖ್ಯವಾಗಿರುವಂಥದ್ದು. ರಾಜ್ಯದಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ನಡುವಿನ ನಾಯಕರ ನಡುವಿನ ವಾಕ್ಸಮರ ಕೂಡ ತಾರಕಾಕಿರುತ್ತೆ. ಅದ್ರ ಬೆನ್ನಲ್ಲೇ ನೇರವಾಗಿ ಪರಸ್ಪರ ಅಂದರೆ ದಾಖಲೆಗಳ ಸಂಗ್ರಹದ ಕಾರ್ಯಗಳು ಕೂಡ ಎರಡೂ ಪಕ್ಷಗಳು ನಡೀತಾ ಇರುವಂಥದ್ದು. ಸೊ ಒಂದು ಕಡೆ ಪ್ರತಿಪಕ್ಷ ನಾಯಕರು ಆಡಳಿತಾರೂಢ ನಾಯಕರ ವಿರುದ್ಧ ಆರೋಪಗಳನ್ನು ಮಾಡಿದ್ರೆ, ಆಡಳಿತ ಪಕ್ಷದ ನಾಯಕರು ನೇರವಾಗಿ ಪ್ರತಿಪಕ್ಷಗಳ ನಾಯಕರ ವಿರುದ್ಧ ದಾಖಲೆಗಳ ಸಮೇತ ಆರೋಪವನ್ನು ಮಾಡುವಂಥದ್ದು ಕೂಡ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಆಡಳಿತಾರೂಢ ಕಾಂಗ್ರೆಸ್ಗೆ ನೇರ ಟಾರ್ಗೆಟ್ ಆಗಿರುವಂಥದ್ದು ಪ್ರತಿಪಕ್ಷದ ನಾಯಕರಾಗಿರುವಂತಹ ಮಾಜಿ DCM ಅಶ್ವಥ್ ನಾರಾಯಣ್ ಕೂಡ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಅಂದರೆ ಕಳೆದ 2018 ಮತ್ತು 2023ರವರೆಗೆ ಸೊ ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ದಾಖಲೆಗಳನ್ನ ಈಗಾಗಲೇ ಕೂಡ ಸಂಗ್ರಹ ಮಾಡ್ತಾ ಇರುವಂಥದ್ದು. ಸೊ ಈ ಹಿಂದೆ ಅಶ್ವಥ್ ನಾರಾಯಣ್ ಅವರು IT-BT ಸಚಿವರಾಗಿರೋ ಆ ಒಂದು ಸಂದರ್ಭದಲ್ಲಿ ಕ್ಯೋನಿಕ್ಸ್ನಲ್ಲಿ 500 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಅನ್ನುವಂಥ ಗುರುತರ ಆರೋಪ ಕೂಡ ಈಗ ಕೇಳಿಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಮಿತಿಯನ್ನು ಕೂಡ ಈಗಾಗಲೇ ಕೂಡ ಆಯೋಗವನ್ನು ರಚನೆ ಮಾಡಿರುವಂಥದ್ದು, ತನಿಖೆ ಕೂಡ ನಡೀತಾ ಇದೆ. ಇದು ಒಂದು ಭಾಗ ಆಗಿರುವಂಥದ್ದು. ಮಗದೊಂದು ಕಡೆ ಕಾಂಗ್ರೆಸ್ ನಾಯಕರು ನೇರವಾಗಿ ಪ್ರತಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಕೂಡ ಅವ್ಯವಹಾರದ ದಾಖಲೆಗಳನ್ನ ಸಂಗ್ರಹಿಸಿ ಅವ್ರನ್ನ ಕಟ್ಟಿ ಹಾಕುವಂಥ ಲೆಕ್ಕಾಚಾರದಲ್ಲಿ ಈಗ ಮುಂದಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಅಶ್ವಥ್ ನಾರಾಯಣ್ ಅವರು ಅವ್ಯವಹಾರ ನಡೆಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಗುರುತರವಾಗಿ ಕೇಳಿಬರ್ತಿದೆ. ಈ ದಾಖಲೆಗಳ ಸಂಗ್ರಹವನ್ನು ಈಗಾಗಲೇ ಕೂಡ ಮಾಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಸೊ ಮುಂಬರುವ ದಿನಗಳಲ್ಲಿ ಆ ಒಂದು ದಾಖಲೆಗಳನ್ನ ಮುಂದಿಟ್ಕೊಂಡು ಅಶ್ವಥ್ ನಾರಾಯಣ್ ಅವರನ್ನು ಕಟ್ಟಿ ಹಾಕುವಂಥ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಸೊ ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂಥದ್ದು, ಸೊ ಪ್ರತಿಪಕ್ಷಗಳ ನಾಯಕರು ಯಾರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬದ್ದಿದ್ದಾರೆ ಮತ್ತೆ ಏನೆಲ್ಲ ಆರೋಪಗಳನ್ನು ಮಾಡ್ತಿದ್ದಾರೆ, ಅದು ಪ್ರತಿಯಾಗಿ ಕಾಂಗ್ರೆಸ್ ನಾಯಕರು ಕೂಡ ಸೊ ಪ್ರತಿಪಕ್ಷಗಳ ನಾಯಕರ ಅವ್ಯವಹಾರದ ದಾಖಲೆಗಳನ್ನು ಮುಂದಿಟ್ಕೊಂಡು ಕಟ್ಟಿ ಹಾಕುವಂಥ ಲೆಕ್ಕಾಚಾರದಲ್ಲಿ ಮುಂದಾಗಿರುವಂಥದ್ದು. ಸಭಾ ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.